ಬಿಗ್ ಬಾಸ್ ಸೀಸನ್ 11ರ 3ನೇ ದಿನ ಮನೆಯಲ್ಲಿ ದೊಡ್ಡ ಮಟ್ಟಕ್ಕೆ ಗಲಾಟೆ ಶುರುವಾಗಿದೆ. ಲಾಯರ್ ಜಗದೀಶ್ ಹಾಗೂ ಧನ್ರಾಜ್ ಅವರ ನಡುವೆ ದೊಡ್ಡ ಮಟ್ಟಕ್ಕೆ ಜಗಳ ಶುರುವಾಗಿದೆ. ಏನಕ್ಕಂತ ಹೇಳಿದ್ರೆ, ಯಾರ್ಯಾರು ಈ ಸಲ ನಾಮಿನೇಷನ್ಗೆ ಹೆಸರು ಆಗಿದ್ದಾರೋ ಅವರಲ್ಲಿ ಒಬ್ಬರನ್ನ ಉಳಿಸುವಂತಹ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಯಮುನಾ, ಜಗದೀಶ್ ಹಾಗೂ ಸತ್ಯ ಇನ್ನುಳಿದ ಆಟಗಾರರು ಆಡ್ತಾ ಇರ್ತಾರೆ. ಅದರಲ್ಲಿರುವಂತಹ ಫೋಟೋದಲ್ಲಿರುವಂತಹ ವ್ಯಕ್ತಿಯ ಒಂದು ಬಾಕ್ಸ್ ಅನ್ನ ಮರಳನ್ನ ತುಂಬಿ ಕೆಳಗಡೆ ಬೀಳಿಸಿದ್ರೆ ಆ ವ್ಯಕ್ತಿ ಮನೆಯಿಂದ ಆಚೆ ಹೋಗ್ಲಿಕ್ಕೆ ನಾಮಿನೇಷನ್ ಆಗ್ತಾನೆ. ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿಕೊಂಡು ಜಗದೀಶ್ ಅವರ ಫೋಟೋಗೆ ಮರಳನ್ನ ತುಂಬಕ್ಕೆ ಹೋಗ್ತಾರೆ. ಆಗ ಜಗದೀಶ್ ಅವರು ಕೂಡ ಮರಳನ್ನ ತುಂಬಿಕೊಂಡು ಬಂದು ಯಮುನಾ ಅವರಿಗೆ ಡಿಕ್ಕಿಯನ್ನು ಹೊಡೆದು ಬಿಡ್ತಾರೆ. ಯಮುನಾ ಅವರು ಕೆಳಗಡೆ ಬೀಳ್ತಾರೆ. ಈ ಮ್ಯಾಚಿಗೆ ರೆಫ್ರಿ ಆದಂತಹ ಧನ್ರಾಜ್ ಅವರು ಇದು ಅನ್ಫೇರ್, ಇದು ಸರಿಯಲ್ಲ ಅಂತ ಹೇಳಿ ಜಗದೀಶ್ ಅವರಿಗೆ ಹೇಳ್ತಾರೆ. ಇದರಿಂದಾಗಿ ಜಗದೀಶ್ ಅವರಿಗೆ ಕೋಪ ಬಂದ್ಬಿಟ್ಟು, ನೀನು ಬಿಗ್ ಬಾಸ್ ಅಲ್ಲ, ನಾನು ನಿನ್ನ ಮಾತನ್ನ ಕೇಳಲ್ಲ ಅಂತ ಹೇಳಿ ಧನ್ರಾಜ್ ಅವರಿಗೆ ಹೇಳ್ತಾರೆ. ಸೊ ಧನ್ರಾಜ್ ಅವರಿಗೆ ನೀನು ಕಾಮಿಡಿ ಪೀಸು ಹಾಗೂ ನೀನು ನಾಲಾಯಕ್ ಅಂತ ಹೇಳಿದ ಕಾರಣಕ್ಕೆ ಧನ್ರಾಜ್ ಅವರು ಸಿಕ್ಕಾಪಟ್ಟೆ ಕೋಪವನ್ನ ಬರ್ಸ್ಕೊಂಡು ಇಬ್ರು ಕೂಡ ಹೊಡೆಯೋ ಮಟ್ಟಿಗೆ ಜಗಳವನ್ನ ಶುರು ಮಾಡಿದ್ದಾರೆ. ಇದರಿಂದ ಮನೆ ಮಂದಿಯವರು ಇಬ್ಬರನ್ನು ಕೂಡ ತಡೀತಾರೆ. ಇದಾದ ನಂತರ ಜಗದೀಶ್ ಅವರು ಧನ್ರಾಜ್ ಅವರಿಗೆ ಹೇಳ್ತಾರೆ, ಇದಿನ್ನು ಟ್ರೈಲರ್, ಇನ್ನು ಪಿಕ್ಚರ್ ಅಭಿ ಬಾಕಿ ಅಂತ ಹೇಳಬೇಕಾದ್ರೆ ಅವರ ಮಾತಿನಲ್ಲಿ ತೊದಲುವಿಕೆ ಬರುತ್ತೆ. ಇದನ್ನ ಅಣಕಿಸುವಂತಹ ಪ್ರಯತ್ನವನ್ನ ಧನ್ರಾಜ್ ಅವರು ಮಾಡ್ತಾರೆ. ಇದರಿಂದಾಗಿ ಎಲ್ಲರೂ ಕೂಡ ನಗ್ತಾರೆ. ಇದರಿಂದ ಜಗದೀಶ್ ಅವರಿಗೆ ಅವಮಾನ ಆಗಿದೆ. ಸೊ ಮನೆಯಲ್ಲಿ ಜಗದೀಶ್ ಅವರು ಮಾತನಾಡೋ ಪ್ರತಿಯೊಂದು ಮಾತಿಗೂ ಧನ್ರಾಜ್ ಅವರು ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ, ಅಣಿಸ್ತಾ ಇದ್ದಾರೆ. ಇದರಿಂದ ಅವರಿಗೆ ಮುಜುಗರ ಆಗಿದೆ. ಸೊ ಧನ್ರಾಜ್ ಅವರು ಈ ಮನೆಯಲ್ಲಿ ಜಗದೀಶ್ ಅವರಿಗೆ ಏನೂ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಶಾಕ್ ಆಗಿದೆ. ಯಾಕಂದ್ರೆ ಧನ್ರಾಜ್ ಅವರೇ ಈಗ ಜಗದೀಶ್ಗೆ ಮುಜುಗರ ಆಗೋ ರೀತಿಯಲ್ಲಿ ಮನೆಯಲ್ಲಿ ನಡ್ಕೋತಿದ್ದಾರೆ. ಎಲ್ಲರೂ ಕೂಡ ಧನ್ರಾಜ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಜಗದೀಶ್ ಪರ ಯಾರೂ ಕೂಡ ಮನೆಯಲ್ಲಿ ಮಾತಾಡಲಿಲ್ಲ. ಯಾಕಂತ ಹೇಳಿದರೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರ ಮೇಲೆ ಕೈ ಮಾಡೋದು ಸಾಧ್ಯವಿಲ್ಲದ ಕಾರಣ ಯಾರಾದರೂ ಅವರ ಇಚ್ಛೆಗೆ ಬಂದಂತೆ ಮಾತನಾಡ್ಬೋದು. ಇದರಿಂದಾಗಿ ಧನ್ರಾಜ್ ಅವರು ತಮಗೆ ಕೊಟ್ಟಂತಹ ಅಧಿಕಾರವನ್ನು ಚೆನ್ನಾಗಿ ಬಳಸ್ಕೊಂಡು ಜಗದೀಶ್ ಅವರಿಗೆ ಸಿಕ್ಕಾಪಟ್ಟೆ ಟಾಂಗನ್ನು ಕೊಟ್ಟಿದ್ದಾರೆ. ಸೊ ಇವತ್ತಿನ ಬಿಗ್ ಬಾಸ್ ಅಲ್ಟಿಮೇಟ್ ಆಗಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಯಾರು ಕೂಡ ಮಿಸ್ ಮಾಡಬೇಡಿ. 9 ನೋಡಿ. ಥ್ಯಾಂಕ್ ಯು.